ಲೀಸಾ ಪ್ರಕರಣ ತಗೊಂಡ್ರೆ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗಿ ಅವರಿಗೆ ನೀವು ನ್ಯಾಯ ಒದಗಿಸ್ಕೊಟ್ಟಂತ ಒಂದು ಸಿಚುವೇಶನ್, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬೋದಾ? ಅಂದ್ರೆ ಆ ಟೈಮಲ್ಲಿ ಆ ಕೇಸ್ ತಗೊಳ್ಬೇಕಾದ್ರೆ ನಿಮ್ಗೆ ಏನೇನ್ ಚಾಲೆಂಜಸ್ ಇತ್ತು, ಅಥವಾ ಕೇಸ್ ಗೆಲ್ಲೋ ಟೈಮಲ್ಲಿ ಆಗ್ಲಿ ಅದು ನಾಟ್ ಸೋ ಈಸಿ, ಅದು ಹೇಗೆ ಸರಿ ಹೆಂಗಾಯ್ತು? ಎಸ್, ಲೀಶಾ ಪ್ರಕರಣ ನನ್ನ ಜೀವನದ ಒಂದು ವೆರಿ ಚಾಲೆಂಜಿಂಗ್ ಕೇಸ್. ಅದು ನನ್ನ ನಿಜವಾಗ್ಲೂ ಚಾಲೆಂಜಿಂಗ್ ಕೇಸ್. ಯಾವುದೇ ವಕೀಲನಿಗೆ ಅದೊಂದು ಚಾಲೆಂಜಿಂಗ್ ಕೇಸ್. ಲೀಶಾ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಮಲ್ಲೇಶ್ವರಂ BJP ಆಫೀಸ್ ಜಗನ್ನಾಥ್ ಭವನ್ ಮುಂದೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಟ್ಸ್ ವೆರಿ, ಇಡೀ ರಾಜ್ಯಕ್ಕೆ ದೊಡ್ಡ ಹೈ ಪ್ರೊಫೈಲ್ ಕೇಸ್. ಯಾಕಂದರೆ BJP ಹೆಡ್ ಆಫೀಸ್ ಮುಂದೆ ಆಗಿದೆ. BJP ಅವರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ, ನಮ್ಮ ಪಕ್ಷದ ಮುಂದೆ ಯಾರು ಬಾಂಬ್ ಇಟ್ಟಿದ್ದಾರೆ ಅಂತೇಳಿ. ಅವರು ರಾಜಕೀಯವಾಗಿ ಆಗೋಯ್ತು, ಕಾಂಗ್ರೆಸ್ ಅವ್ರ ಮೇಲೆ ಗಲಾಟೆ ಮಾಡಿದ್ರು, ಕಾಂಗ್ರೆಸ್ ಅವ್ರ ಮೇಲೆ ಗಲಾಟೆ ಮಾಡ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಸಣ್ಣದಾಗಿ ಲೀಶಾ ಹುಡುಗಿ ತುಂಬ ಸೀರಿಯಸ್ ಇಂಜೂರ್ ಆಗಿದ್ದಾಳೆ. ಒಂದು 50-60% ದೇಹದ ಇಡೀ ಭಾಗ ಬೆಂದೋಗಿದೆ ಪಾಪ, ತುಂಬ ಸೀರಿಯಸ್ ಇದೆ. ಬೋನ್ ಎಲ್ಲ ಏನೂ ಇಲ್ಲ ಮೇಡಮ್, ಬೋನು ಎಲ್ಲ ಪುಡಿ ಆಗೋಗಿದೆ. ಆಕೆಗೆ ಇಮಿಡಿಯೇಟ್ ರಶಪ್ ಮಾಡ್ತಾರೆ, ಆಕೆ ICUನಲ್ಲಿ ಅಡ್ಮಿಟ್ ಮಾಡ್ತಾರೆ, ಬೇಸಿಕ್ ಟ್ರೀಟ್ಮೆಂಟ್ ಆಗುತ್ತೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಗುತ್ತೆ. 3 ಆಸ್ಪತ್ರೆಗಳಿಗೆ ಆಕೆಯಿಂದ ದಾಖಲೆ ಮಾಡ್ತಾರೆ. ಆಗ ಸರ್ಕಾರದ ಕಡೆಯಿಂದ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿದಾಗ 3 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ತಾರೆ. ಬಿಕಾಸ್ ಅದು ರಾಷ್ಟ್ರೀಯ ನೀತಿ. ಅವ್ರೇನು ಮಾಡ್ತಾರೆ, ನಮ್ಗೆ ಕೊಡಬೇಕು ಅಂತ ಆಸೆ ಇದೆ, ಬಟ್ ರಾಷ್ಟ್ರೀಯ ನೀತಿ ಅದು, ರಾಷ್ಟ್ರೀಯ ನೀತಿ ಮೀರಿ ನಾವು ಕೊಡೋಕ್ಕಾಗೋದಿಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ಕೇವಲ 3 ಲಕ್ಷ ಬರುತ್ತೆ. ಒಂದು ಅಪ್ರಿಷಿಯೇಟ್ ಮಾಡ್ತೀನಿ, ಆಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದರು, ಅವರು ಹಳೆ ಸರ್ಕಾರ, ಆಗ ಅವರು ಮುಖ್ಯಮಂತ್ರಿಗಳಿರ್ತಾರೆ. TB ಜಯಚಂದ್ರ ಅವರು ಲಾ ಮಿನಿಸ್ಟರ್ ಇರ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಒಂದು 2-3 ಲಕ್ಷ ಕೊಡ್ತಾರೆ. ಆಗ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಅವ್ರನ್ನೂ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಅಂತ ಕೊಡ್ತಿಲ್ಲ, ನನ್ನ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅಂತ ಕೊಡ್ತಾ ಇದ್ದೀನಿ, ಯಾರಿಗೂ ಹೇಳಬೇಡಿ ಅಂತಲೂ ಕೊಡ್ತಾರೆ ಪಾಪ ಅವರು. ಅದನ್ನು ಕೂಡ ಅವ್ರ ತಂದೆ ಬಂದು ನನಗೆ ಹೇಳ್ತಾರೆ, ಸಿದ್ದರಾಮಯ್ಯನವರು ಸಾರು ಹಿಂಗೆ ನಮ್ಗೆ ಸಹಾಯ ಮಾಡಿದ್ರು ಸರ್ ಅಂದಾಗ. ಆಗ ಅನ್ಕೊತೀನಿ, ಈ ಥರ ಲೀಡರ್ಸ್ ನಮಗೆ ಬೇಕು. ಮುಖ್ಯಮಂತ್ರಿ ಆಗಿದ್ದು ಏನೇ ಪದವಿ ಇರಲಿ, ಅದು ಬೇರೆ ವಿಚಾರ, ಪದವಿ ಬೇರೆ, ಆ ಮನುಷ್ಯತ್ವ, ಮಾನವೀಯತೆ, ಅದು ನನಗೆ ಭಾಳ ಖುಷಿ ಆಯಿತು. ಅವಾಗ ಅವರು ಸಹಾಯ ಮಾಡ್ತಾರೆ. ಬಟ್ 3 ಲಕ್ಷ 4 ಲಕ್ಷ ಸಾಲೋದಿಲ್ಲ. ಆಕೆಗೆ ಲೀಶಾಗೆ ಮೇಡಮ್ 7 ಆಪ್ರೇಷನ್ ಆಗ್ತದೆ, 7 ಆಪ್ರೇಷನ್ಸ್. ಒಂದು ಆಪ್ರೇಷನ್ ಆಗಿ ಆ ಪೇಯ್ನು, ಆ ಫೀಲಿಂಗ್ ಇರುತ್ತಲ್ಲ, ನಾಟ್ ಈಸಿ. ಮಲ್ಟಿಪಲ್ ಆಪ್ರೇಷನ್, ನಿಮ್ಗೆ ಅನಸ್ತೇಷ ಕೊಡ್ತಾರೆ, ಅದು ಅನಸ್ತೇಷ ಆದಮೇಲೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಬೋನ್ ರೀಕನ್ಸ್ಟ್ರಕ್ಷನ್ ಸರ್ಜರಿ ಆಗಬೇಕು, ಭಾಳಷ್ಟು ಕಷ್ಟದ ಕೇಸು. ಆಗ ಆಕೆ ಹೈಕೋರ್ಟ್ಗೆ ಬರ್ತಾಳೆ, ಅನೇಕ ವಕೀಲರ ಹತ್ರ ಮಾತಾಡ್ತಾಳೆ. ಬಟ್ ಎಲ್ಲರೂ ಹೇಳ್ತಾರೆ, ನೋಡಿ ಇದ್ರಲ್ಲಿ 3 ಲಕ್ಷ ಬರಬೇಕು ಅಂತ ಪಾಲಿಸಿ ಇದೆ, ಪಾಲಿಸಿಲಿ ಕೊಟ್ಟಾಯ್ತಲ್ಲ, ಮತ್ತು ಹೆಂಗೆ ಮಾಡ್ತೀರಿ, ಬರೋದಿಲ್ಲ. ಆಗ ನಾನು ಸುಪ್ರೀಂ ಕೋರ್ಟ್ನಿಂದ ಬಂದ ನಂತರ ನನ್ನ ಮೊದಲನೇ ಪ್ರಕರಣ ಲೀಶಾ ಪ್ರಕರಣ. ಯಾರೋ ಕೆಲವು ವಕೀಲರು ಸಜೆಸ್ಟ್ ಮಾಡ್ತಾರೆ, ಒಬ್ಬರು ವಕೀಲರು ಇದ್ದಾರೆ, ಯಂಗ್ಸ್ಟರ್ ಇದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಕೆಲಸ ಮಾಡಿದ್ದಾರೆ. ಮೋಸ್ಟ್ಲಿ ಅವರು ತಗೋತಾರೆ, ಯಾಕಂದರೆ ಅವರು ಚಾಲೆಂಜಿಂಗ್ ಕೇಸ್ಗಳನ್ನ ಭಾಳ ಇಷ್ಟಪಡ್ತಾರೆ ಅಂತ ಹೇಳಿದಾಗ, ನಾನು ಲೈಬ್ರರಿಲಿ ಇದ್ದಾಗ ಅವ್ರು ಕಾಯ್ಕೊಂಡಿದ್ದಾಗ ಬಂದು ನೋಡಿದಾಗ ಭಾಳ ಬೇಸರ ಆಗುತ್ತೆ. ಒಂದು ಸಣ್ಣ ವೀಲ್ ಚೇರಲ್ಲಿ ಬಂದಿರ್ತಾಳೆ ಲೀಶಾ. ವೀಲ್ ಚೇರ್ ನೋಡಿ ನನಗೂ ಬೇಸರ, ಏನಾಯಿತು ಕತೆ ಅಂತ ಹೇಳಿದ್ರೆ, ಸರ್ ಈ ಥರ ಬಾಂಬ್ ಬ್ಲಾಸ್ಟ್ ಹಿಂಗೆ ಆಗೋಯ್ತಲ್ಲ ಸರ್, ಹಾಗೆ ಹೇಗೆ ಅಯ್ಯೋ ಪೇಪರ್ಸ್ ನೋಡೋಣ ಬನ್ನಿ ಅಂತ ಕರ್ಕೊಂಡು ಲೈಬ್ರರಿಗೆ ಕರ್ಕೊಂಡು ಹೋಗಿ ಕೂತು ಪೇಪರ್ಸ್ ಎಲ್ಲ ಒಂದು 10 ನಿಮಿಷ ಸುತ್ತಿರಿಗೆ ಹೋಗಿ ನೋಡಿದಾಗ ಭಾಳ ಬೇಸರ ಆಗುತ್ತೆ. ತುಂಬ ನೊಂದಿದ್ದಾಳೆ. ಎಷ್ಟೊಂದು ಮೆಡಿಕಲ್ ಬಿಲ್ಸ್ ಇದೆ, ಮತ್ತು ಎಷ್ಟೋ ಬಿಲ್ಸ್ಗೆ ಕಾಸಿಲ್ಲ. ಅವ್ರು ನಿಮ್ಗೇನು ಕೆಲಸ ಮಾಡ್ತೀರಿ, ಪೇಯ್ನು, ಎಮೋಷನಲ್. ಇದು ನನಗೆ ಏನಾಯ್ತು ಅಂದರೆ, ನನ್ನ ತಂಗಿ ನೋಡ್ದಂಗೆ ಆಗೋಯ್ತು ನನಗೆ. ಸೊ ನಾವು ಒಂದೇ, ಐ ಓನ್ಲಿ ರಿಲೇಟೆಡ್ ಒನ್ ಥಿಂಗ್, ಒಂದು ಪಕ್ಷ ಅದೇ ಸಿಚುವೇಶನ್ ನನ್ನ ತಂಗಿ ಇದ್ರೆ ನಾನು ಬಿಡ್ತಿದ್ನಾ? ಯಾರು ಬಿಡಬಾರ್ದು. ಲೆಟ್ ಮೀ ಡೂ ಸಮಥಿಂಗ್ ಫಾರ್ ದಿಸ್ ಗರ್ಲ್. ಇಷ್ಟು ಓದಿದ್ದೀನಿ, ಇಷ್ಟು ನಾಲೆಜ್ ಇದೆ, ದಿಸ್ ಈಸ್ ಫಾರ್ ಎ ಚಾಲೆಂಜ್ ಫಾರ್ ಮೀ ಅಂತೇಳಿ ತೊಗೊಳೋಣ ಅಂತೇಳಿ ಅವ್ರ ತಂದೆ ಕೇಳಿದೆ, ಏನು ಕೆಲಸ ಮಾಡ್ತೀರಿ? ಅವ್ರು ಹೇಳಿದ, ನಾನು ಬ್ಯಾಟ್ರಿ ಶಾಪಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ ಸರ್, ವೆಹಿಕಲ್ಗಳ ಸಣ್ಣ ಬ್ಯಾಟ್ರಿ ಮೆಕ್ಯಾನಿಕ್. ನಾನು ತಿಂಗಳಿಗೊಂದು 8,000-6,000 ಬರುತ್ತೆ. ಸೊ ನಿಮ್ಮ ಕೈಲಂತೂ ಫೈನಾನ್ಷಿಯಲ್ ಭಾಳ ಕಷ್ಟ. ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ? ಅಶೋಕ್ ಅವರು ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಅಶೋಕ್ ಅವರು ಲೀಡರ್ ಆಫ್ ಅಪೋಸಿಷನ್ ಇದ್ದರು, ಅವ್ರು 1 ಲಕ್ಷ 1.5 ಲಕ್ಷ ಅಶೋಕ್ ಅವರು ಕೊಟ್ಟು ಸಹಾಯ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಕೊಟ್ಟಿದ್ದಾರೆ. ಸರ್ಕಾರದಿಂದ 3 ಲಕ್ಷ ಬಂದಿದೆ, ಏನಕ್ಕೂ ಸಾಲ್ತಾ ಇಲ್ಲ ಸರ್, ರೆಗ್ಯುಲರ್ ಟ್ರೀಟ್ಮೆಂಟ್ ಇದೆ, ಏನು ಸರ್ ಮಾಡೋದು? 7 ಆಪರೇಷನ್ ಇಲ್ಲಿಂದ ಇಲ್ಲಿಗೆ, ಹಾಸ್ಪಿಟಲ್ ಬಿಲ್ಸ್ ಕಟ್ಟಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಸರ್, ಹಾಗೆ ಅಂತಾರೆ. ಆಯಿತು, ಹೈಕೋರ್ಟಲ್ಲಿ ಚಾಲೆಂಜ್ ಮಾಡೋಣ ಬನ್ನಿ ಅಂಥೇಳಿ ಸುದೀರ್ಘವಾಗಿ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿ 3 ವರ್ಷಗಳ ನಿರಂತರ ಶ್ರಮ ಮೇಡಮ್. ಯಾಕಂದರೆ ಅಲ್ಲಿ ಇಬ್ಬರು ಸ್ಟ್ರಾಂಗೆಸ್ಟ್ ವಕೀಲರು ನಮ್ಮ ವಿರುದ್ಧ ಬರ್ತಾರೆ. ಕೇಂದ್ರ ಸರ್ಕಾರದಿಂದ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಅಂತ ಬರ್ತಾರೆ, ಪ್ರಭುಲಿಂಗ್ ನಾವಡ್ಗಿ ಅಂತ ಅವರು ವಕೀಲರು. ಅವರು ತುಂಬ ಅವಾಗಿನ ಪ್ರಖ್ಯಾತ ವಕೀಲರು. ಅವರು ವಾಸ್ ಎ ಲೀಡಿಂಗ್ ಅಡ್ವೊಕೇಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಮತ್ತು ರಾಜ್ಯ ಸರ್ಕಾರದಿಂದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಒಬ್ಬರು ಬರ್ತಾರೆ, ಅವರು ಪೊನ್ನಣ್ಣ ಅಂತ, ಈಗ ವಿರಾಜಪೇಟೆ ಶಾಸಕರಾಗಿದ್ದಾರೆ ಇವರು. ಅವರು ಒಂದು ಕಡೆ ಅವರು ಆ ಟೈಮಿನ ಪ್ರಖ್ಯಾತ ವಕೀಲರು. ಪ್ರಭುಲಿಂಗ್ ನಾವಡ್ಗಿಯವರು ಒಂದು ಟೈಮಿನ ಪ್ರಖ್ಯಾತ ವಕೀಲರು. ಅವರಿಬ್ಬರ ಮಧ್ಯೆ ನನ್ನ ಒಂದು ಹೋರಾಟ. ನಾನು ಅವಾಗ ಮಾತ್ರ ಹೈಕೋರ್ಟನ್ನು ಅವಾಗ ಮಾತ್ರ ಶುರು ಮಾಡ್ತಿದ್ದೀನಿ. ಸುಪ್ರೀಂ ಕೋರ್ಟ್ನ ಪ್ರೊಸೀಜರ್ಸ್ ಗೊತ್ತು, ಸುಪ್ರೀಂ ಕೋರ್ಟ್ನ ಕೆಲಸ ಮಾಡಿದ್ದೀನಿ. ಹೈಕೋರ್ಟ್ ಅವಾಗ ಮಾತ್ರ ನನಗೆ ಫ್ರೆಶ್ ಇದೆ. ಬಟ್ ಆ ಸುಪ್ರೀಂ ಕೋರ್ಟ್ ಕೆಲಸ ಮಾಡಿದಂಥ ಅನುಭವ, ನನ್ನ ಸೀನಿಯರ್ ಜೊತೆ ನಾನು ವಾದ ಮಾಡಿರೋ ದೊಡ್ಡ ದೊಡ್ಡ ಪ್ರಕರಣಗಳು, ಅಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ನಿಂತಾಗ ಅವರು ನನ್ನ ತೋರಿಸಿದಂಥ ಪ್ರೀತಿ ಎಲ್ಲವೂ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಅದು ನನಗೆ ಯಾವಾಗಲೂ ಧೈರ್ಯ ತುಂಬ್ತಿತ್ತು. ಮತ್ತು IASಗೆ ನಾನು ಮಾಡಿರುವಂಥ ಪ್ರಿಪ್ರೇಷನು 14-15 ಸಬ್ಜೆಕ್ಟ್ಗಳು, 7 ಅವರ್ 7 ಗಂಟೆ 8 ಗಂಟೆ ನಿರಂತರವಾಗಿ ಓದಿದಂಥ ನಾಲೆಜು ಎಲ್ಲವೂ ನನಗೆ ಆಗ ಸಾಕಾರಕ್ಕೆ ಬಂತು. ಸೊ ಆ ನಾಲೆಜ್ ಅನ್ನೋದು ಏನಿದೆಯಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ, ಆ ನಾಲೆಜ್ ಅನ್ನೋದು ನೀವು ಎಲ್ಲಿ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಫೇಸ್ ಮಾಡ್ಬೋದು. ಆ ನಾಲೆಜ್ ನಿಮ್ಗೆ ಆ ಶಕ್ತಿಯನ್ನು ಕೊಟ್ಬಿಡುತ್ತೆ. ಹಾಗಾಗಿ ಆ ತಾಳ್ಮೆ,
ಆ ಸಂಯಮ, ಆ ಬುದ್ಧಿಶಕ್ತಿ ಎಲ್ಲವನ್ನು ಬಳಸಬೇಕು ಅಂಥೇಳಿ ಎಷ್ಟು ದೊಡ್ಡ ದೊಡ್ಡ ವಕೀಲರಿದ್ರು ಅವ್ರ ಮಧ್ಯೆ ನಿಂತು ತಾಳ್ಮೆಯಿಂದ ನನ್ನ ಕೇಸನ್ನು ಗೆಲ್ಲಬೇಕು. ತುಂಬ ಚಾಲೆಂಜಿಂಗ್ ಟಾಸ್ಕ್ ಬಂತು. ಎಷ್ಟೋ ಸಲ ಕೋರ್ಟ್ನಲ್ಲಿ ಅನೇಕ ಕ್ವಶನ್ಸ್ಗಳು ರೈಸ್ ಆಯಿತು. ಪಾಲಿಸಿ ಪ್ರಕಾರ ಕೊಟ್ಬಿಟ್ಟಿದ್ದಾರಲ್ಲ, ಏನು ಮಾಡೋದು, ಹೆಂಗೆ ಕೊಡಬೇಕಾಗುತ್ತೆ, ಯಾವ ಥರ ನೀವು ಕನ್ವಿನ್ಸ್ ಮಾಡ್ತೀರಿ? ಆಗ ಮತ್ತೆ ಸಿಕ್ಕಾಪಟ್ಟೆ ಓದಿ ಭಾಳಷ್ಟು ಫೈಲ್ಗಳನ್ನು ರಿಸರ್ಚ್ ಮಾಡಿ ಅಮೇರಿಕನ್ ಗೌರ್ಮೆಂಟ್ ಪಾಲಿಸಿನ ತರ್ತೀವಿ. 9/11 ಅಮೆರಿಕನ್ ಸರ್ಕಾರದವ್ರು ಅಟ್ಯಾಕ್ ಆದಾಗ ನೂರಾರು ಜನ ಸತ್ತೋಗ್ತಾರೆ ಅಮೆರಿಕನಲ್ಲಿ. ಆಗ ಅಮೆರಿಕನ್ ಸೆನೆಟ್ನವ್ರು ಏನು ಮಾಡ್ತಾರೆ, ಸತ್ತಂಥ ವಿಕ್ಟಿಮ್ಸ್ಗಳಿಗೆ, ಇಂಜೂರ್ ಆದಂಥ ವಿಕ್ಟಿಮ್ಗಳಿಗೆ ಕೋಟಿ ಕಾಂಪನ್ಸೇಷನ್ಗಳನ್ನು ಕೊಡ್ತಾರೆ. ಒಬ್ಬ ಇಂಜೂರ್ ಆದವನಿಗೂ ಕೂಡ ಎಷ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅಂದರೆ, ನಮ್ಮ ಇಂಡಿಯನ್ ಕರೆನ್ಸಿಗೆ ನೀವು ಕನ್ವರ್ಟ್ ಮಾಡ್ಕೊಂಡು 1.25 ಕೋಟಿ ರೂಪಾಯಿ ಬರುತ್ತೆ ಅವನಿಗೆ, ಬರೀ ಇಂಜೂರ್ ಆದವನಿಗೆ. ಯಾಕೆಂದರೆ ಅಮೆರಿಕನ್ ಸರ್ಕಾರ ಹೇಳುತ್ತೆ, ನನ್ನ ಪ್ರತಿನಿಧಿ, ನನ್ನ ಸಿಟಿಸನ್ ಯಾರಿರ್ತಾನೋ, ನನ್ನ ಪ್ರಜೆ ಯಾವತ್ತೂ ಕೂಡ ಬರೀ ಕೈಯಲ್ಲಿ ಮಲಗಬಾರ್ದು ಅನ್ನೋದು ಅವ್ರ ಯೂನಿಕ್ ಕಾನ್ಸೆಪ್ಟ್. ಒಬ್ಬ ಪ್ರಜೆಗೆ ಅಮೆರಿಕನ್ ಸರ್ಕಾರದಲ್ಲಿ ಕೋಟಿ ಕೊಡ್ತಾರೆ. ನಮ್ಮ ಲೀಶಾಗೆ ಬರೀ 4 ಲಕ್ಷ, ಬರೀ 5 ಲಕ್ಷ. ಎಲ್ಲಿಂದ ಎಲ್ಗೋಯ್ತು ನಾವು? ಲಂಡನ್ ಗೌರ್ಮೆಂಟ್ ಪಾಲಿಸಿ ತಂದ್ವಿ, UK ಗೌರ್ಮೆಂಟ್ ಅವರೊಂದು ಪಾಲಿಸಿನ ಮಾಡ್ತಾರೆ. ಕೌಂಟರ್ ಟೆರರಿಸಮ್ ಆಪರೇಷನ್ಸಲ್ಲಿ ಅಥವಾ ಚರ್ಚ್ ಅಲ್ಲೊಂದು ಟ್ರೈನ್ ಬ್ಲಾಸ್ಟ್ ಆಗಿಬಿಡುತ್ತೆ, ಅಲ್ಲೂ ಸುಮಾರು ಜನ ಸುತ್ತೋದಾಗ ಅವ್ರು ಕೊಟ್ಟಂಥ ಕಾಂಪನ್ಸೇಷನ್ ಡಾಲರ್ಸಲ್ಲಿ, ಪೌಂಡ್ಸಲ್ಲಿ ಕೊಡ್ತಾರೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಎಲ್ಲಿದೆ ಡಿಫ್ರೆನ್ಸು? ಹೌದು, ಇಂಡಿಯಾ ಇಸ್ ಸ್ಟಿಲ್ ಎ ಡೆವಲಪಿಂಗ್ ಕಂಟ್ರಿ, ಬಟ್ ಹಾಗಂತ ನಾವು ನಮ್ಮ ನಾಗರಿಕನ ಬಿಡ್ಲಿಕ್ಕೆ ಆಗ್ತದಾ? ನಾವು ಎಲ್ಲಿ ಹೋಗ್ಬೇಕು ನಾವು ಅಂತೇಳಿ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದಾಗ ಜಡ್ಜ್ ಸಾಹೇಬ್ರು ಖುಷಿ ಆಗುತ್ತೆ. ಎಸ್, ಇವೆಲ್ಲ ಒಳ್ಳೆ ಪಾಯಿಂಟ್ಗಳನ್ನ ರೈಸ್ ಮಾಡಿದ್ರಿ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಜಾಯಿಂಟಾಗಿ ನೀವು ಕೊಡಬೇಕು ಅಂತೇಳಿ ಜಸ್ಟಿಸ್ ಬೋಪಣ್ಣ ಅಂತ ಒಂದು ನ್ಯಾಯಾಧೀಶರು ಇರ್ತಾರೆ. ಅವರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಾರೆ. ಅವರು ಅದ್ಭುತವಾಗಿ ಅದನ್ನೆಲ್ಲ ನೋಡಿಕೊಂಡು ಸುದೀರ್ಘವಾಗಿ ವಾದ ಮಂಡನೆಯನ್ನು ಕೇಳಿ 3 ವರ್ಷ ಮೇಡಮ್, 3 ವರ್ಷ. ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಕೇಸ್. ಎಷ್ಟೋ ಸಲ ಐ ವಾಸ್ ಅಪ್ಸೈಡ್ ಬಿಕಾಸ್ ಎಲ್ಲೂ ನಮ್ಗೆ ಮಾರ್ಗ ಕಾಣ್ತಿಲ್ಲ. ಜಡ್ಜ್ ಸಾಹೇಬರು ಅನೇಕ ಕ್ವಶನ್ಗಳನ್ನ ಕೇಳ್ತಿದ್ದಾರೆ. ಕಾನೂನಾತ್ಮಕವಾಗಿ ನಿಲ್ಲಿಸಬೇಕು, ವೈಯಕ್ತಿಕವಾಗಿ ನಮ್ಗೆ ಕೊಡಬೇಕು ಅಂತ ಎಷ್ಟೇ ಆಸೆ ಇರ್ಬೋದು, ಬಟ್ ಕಾನೂನಲ್ಲಿ ಅದನ್ನು ಮ್ಯಾಚ್ ಮಾಡಬೇಕಲ್ಲ. ಕಾನೂನು ಜಡ್ಜ್ಮೆಂಟ್ಸ್ ಬೇಕು, ಕಾನೂನು ಸೆಕ್ಷನ್ಸ್ಗಳು ಬೇಕು, ಎಲ್ಲಿ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂದರೂ ಕ್ವಾಂಟಿಫಿಕೇಷನ್ ಅಂತೀವಿ. ಎಷ್ಟು ಕೊಡಬೇಕು, ಯಾವ ಬೇಸಿಸ್ ಮೇಲೆ ಕೊಡಬೇಕು, ಯಾವ ಜಡ್ಜ್ಮೆಂಟ್ ಮೇಲೆ ಕೊಡಬೇಕು, ಎಲ್ಲವನ್ನೂ ನೀವು ಅಧ್ಯಯನ ಮಾಡಬೇಕು. ಅದ್ರ ಜೊತೆಲಿ ಬೇರೆ ಕೇಸ್ಗಳು ಬರ್ತಾ ಇದೆ, ಅದಕ್ಕೆ ಸಮಯ ಇಲ್ಲ. ಎಷ್ಟೋ ಸಮಯ ಇದಕ್ಕೆ ಸಮಯ ಕೊಡಬೇಕು, ಇದನ್ನು ನಾನು ಏನೋ ಫೀಸ್ ತೊಗೊಳ್ತಾ ಇಲ್ಲ, ಬೇರೆ ಕಡೆ ಫೀಸ್ ತೊಗೊಂಡಿರ್ತೀನಿ, ಅವ್ರ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಸರ್ ಫೀಸ್ ಕೊಟ್ಟಿದ್ದೀವಿ ಬನ್ನಿ ಸರ್, ಇಲ್ಲಿ ಬಂದು ನಿಂತ್ಕೊಳ್ಳಿ ಅಂತಾರೆ. ಅಲ್ಲೂ ಓಡಬೇಕು, ಇಲ್ಲೂ ಓಡಬೇಕು. ಎಷ್ಟೋ ಸಮಯ ಊಟ ಮಾಡಿಲ್ಲ, ಎಷ್ಟೋ ನಿದ್ದೆ ಇಲ್ಲ. ನಾನು 3 ವರ್ಷ ನಿಜವಾಗ್ಲೂ ನಾನು ಭಯಂಕರ ಹೋರಾಟ ಮಾಡಿಬಿಟ್ಟೆ. ಯಾಕಂದರೆ ಎಷ್ಟೋ ಸರಿ ಯಾಕಾದರೂ ತೊಗೊಂಡು ಅಂತ ಎಷ್ಟೋ ಸರಿ ಅನ್ನಿಸ್ಬಿಡ್ತು ನನಗೆ. ಎಲ್ಲೋ ದಾರಿ ಕಾಣ್ತಿಲ್ವಲ್ಲ ಪಾಪ. ಆ ಹುಡುಗಿಗೆ ಬರೀ ಕೈಲಿ ವಾಪಸ್ ಕೊಟ್ಟರೆ ಏನು ಮಾಡೋದಿದ್ದು? ಏನು 3 ವರ್ಷ ಆಯ್ತಲ್ಲ ಸರ್, ಏನೂ ಆಗಿಲ್ಲ. ನಾನೇ ಅಂದ್ರೆ ವೈಯಕ್ತಿಕವಾಗಿ ಕೊಟ್ಬಿಡ್ಲ ಕಾಸು ನನ್ನ ಕೈಯಿಂದ, ನನ್ನ ಜೋಬಿಂದನೇ ಒಂದು 2-3 ಲಕ್ಷ ಕೊಟ್ಬಿಡ್ಲ. ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ ನಾನು. ಏನೋ ಸರ್ಕಾರದಲ್ಲಿ ಆಗ್ತಿಲ್ಲ, ನ್ಯಾಯಾಲಯದಲ್ಲಿ ಕೂಡ ಪಾಲಿಸಿ ಬಿಟ್ಟು ಅವ್ರು ಕೊಡೋಂಗಿಲ್ಲ. ನನ್ನ ಕೈಯಲ್ಲೇ ಏನೋ ಜೋಬಿಂದ ನಾನು ರೆಡಿ ಮಾಡಿ, ನಾನು ಎಷ್ಟು ಫೀಸ್ ಬಂದಿದೆ ಎಲ್ಲ ರೆಡಿ ಮಾಡಿ ಸ್ನೇಹಿತರ ಹತ್ರ ಸ್ವಲ್ಪ ಇಸ್ಕೊಂಡು ನಾನೇ ಒಂದು 3-4 ಲಕ್ಷ ಅಥವಾ 5 ಲಕ್ಷ ಕೊಟ್ಬಿಡೋಣ ಪಾಪ, ಹೋಗಮ್ಮ ಏನಿದೆ ಮಾಡ್ಕೊ, ನನ್ನ ಕೈಲಾಗಿದೆ ಇಷ್ಟೇ ಅಂತ ಎಷ್ಟೋ ಸಲ ಅನಿಸ್ಬಿಟ್ಟಿದೆ ನನಗೆ. ಆದರೂ ಆಯಿತು, ನಾಳೆ ನೋಡೋಣ, ಲೆಟ್ಸ್ ಸಿ ಟುಮಾರೋ. ಇವತ್ತು ಥಾಟ್ ಬಂದಿದೆ, ನಾಳೆ ಏನೋ ಬದಲಾವಣೆ ಆಗ್ಬೋದು ಅಂತೇಳಿ ಮತ್ತೆ ಕೋರ್ಟ್ಗೆ ಹೋದಾಗ ಅಲ್ಲಿ ಮತ್ತೆ ಒಂದು ಹೊಸ ಆಸೆ ಚಿಗುರೋದು. ಇಲ್ಲ, ಒಂದು ಕೇಸ್ ಇದೆ. ಮತ್ತು ನನ್ನ ಸ್ನೇಹಿತರು, ಸುಪ್ರೀಂ ಕೋರ್ಟ್ನಲ್ಲಿದ್ದಂಥ ಸ್ನೇಹಿತರು, ಡೆಲ್ಲಿ ಹೈಕೋರ್ಟ್ನಲ್ಲಿರುವಂಥ ಸ್ನೇಹಿತರು, ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಅವರಲ್ಲಿಂದ ನನಗೆ ಅನೇಕ ಸರಿ ಸಹಾಯ ಮಾಡೋರು. ಈ ಥರ ಇದೆ, ಆ ಜಡ್ಮೆಂಟ್ ಒಂದಿದೆ, ಈ ಜಡ್ಮೆಂಟ್ ಒಂದಿದೆ, ಎಲ್ಲ ಮಾಡಿ 3 ವರ್ಷ ಆದಮೇಲೆ ಸುದೀರ್ಘವಾಗಿ ಆಕೆಗೆ 15 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಬರುತ್ತೆ. ದಟ್ ವಾಸ್ ಎ ಲ್ಯಾಂಡ್ ಮಾರ್ಕ್ ಕೇಸ್. ಆ 15 ಲಕ್ಷದಲ್ಲಿ ಆಕೆ ಎಲ್ಲ ಚಿಕಿತ್ಸೆ ವಿಚಾರ ಆಗುತ್ತೆ. ಆಮೇಲೆ ಕೂಡ ನ್ಯಾಯಾಧೀಶಕ್ಕೆ ಒಂದು ಮನವಿಯನ್ನು ಮಾಡ್ತೀವಿ. 15 ಲಕ್ಷ ರೂಪಾಯಿ ಕೂಡ ಸಾಲೋದಿಲ್ಲ. 15 ಲಕ್ಷ ರೂಪಾಯಿ ಕೊಟ್ಟಿದ್ರಿ, ನಮಗೆ ತುಂಬ ಧನ್ಯವಾದಗಳು. ಬಟ್ ಆಕೆ ಮುಂದಿನ ಜೀವನಕ್ಕೆ ಏನಾದರೂ ಒಂದು ಆಧಾರ ಬೇಕಲ್ಲ. ನೀವೊಂದು ಗೌರ್ಮೆಂಟ್ ಜಾಬನ್ನು ಕೊಟ್ಟರೆ ಆಕೆ ಮುಂದಿನ ಜೀವನಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಮನವಿ ಮಾಡ್ಬೇಕು. ಆಕೆ ಹೆಣ್ಮಗಳು ಬೇರೆ, ಮದುವೆ ಆಗಬೇಕು, ತನ್ನ ಜೀವನ ಇರಬೇಕು. ತಂದೆ ತಾಯಿ ಇರೋರ್ಗೂ ಓಕೆ. ತಂದೆ ತಾಯಿ ಏನಾದರೂ ಹುಷಾರಾಗಿ ಪಾಪ ವಯಸ್ಸಾದ್ಮೇಲೆ ಯಾರು ನೋಡ್ಕೋತಾರೆ? ಆಕೆಗೆ ಕಾಲು ಫುಲ್ ಇಂಜೂರ್ ಆಗಿದೆ, ಡಿಸಬಲ್ ಇದೆ ಅಂದಾಗ ಪಾಪ ಜಸ್ಟಿಸ್ ಬೋಪಣ್ಣವರು ಒಳ್ಳೆ ಜಡ್ಮೆಂಟನ್ನು ಕೊಡ್ತಾರೆ. ಆಯಿತು, ಈಕೆಗೋಸ್ಕರ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಮನವಿಯನ್ನೆಲ್ಲವನ್ನು ನಾವು ಪರಿಗಣನೆ ಮಾಡಿ ಆಕೆಗೆ ಒಂದು ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಒಂದು ಆದೇಶ ಮಾಡ್ತಾರೆ. ಆದೇಶ ಮಾಡಿದ್ಮೇಲೆ ಇವತ್ತು ಆಕೆಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ. ಆಕೆ ಡಿಪಾರ್ಟ್ಮೆಂಟ್ ಆಫ್ ಫೈರ್ ಸರ್ವಿಸಸಲ್ಲಿ 2nd ಡಿವಿಷನ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಳೆ. ಒಂದು 34,000 ಸಂಬಳ ಬರ್ತಾ ಇದೆ. ಆಕೆಗೆ ಒಂದು ಸರ್ಕಾರಿ ಉದ್ಯೋಗ ಸಿಕ್ತು. ಆಕೆ ಮುರಿದು ಹೋದಂಥ ಜೀವನ ಮತ್ತೆ ರಿಬಿಲ್ಟ್ ಆಯಿತು. ಅದು ತುಂಬ ಸ್ವೀಟೆಸ್ಟ್ ಕೇಸ್ ನನಗೆ. ಅದಾದ ನಂತರ ಖುಷಿ ಆಯಿತು, ಆಕೆಗೆ ಸ್ವೀಟೆಲ್ಲ ಕೊಟ್ಟರು, ಎಲ್ಲ ಆಯಿತು. ತನ್ನ ಮೊದಲೇ ಸಂಬಳ ಬಂತು. ಸಂಬಳ ಬಂದಾಗ ನಾನು ನನ್ನ ಬೇರೆ ಕೇಸ್ಗಳಲ್ಲಿ ಹೆಲ್ಡಪ್ ಆಗಿಬಿಟ್ಟಿದೆ. ಫೋನ್ ಮಾಡಿ ಸರ್ ಒಂದು 10 ನಿಮಿಷ ಮಾತಾಡಬೇಕು. ಇಲ್ಲ ನಾನು ಬರ್ತೀನಮ್ಮ, ಇಲ್ಲ ಬರ್ತೀನಿ ಸರ್ ಅಂತೇಳಿ ಮೊದಲನೇ ಸಂಬಳದಲ್ಲಿ ಸ್ವೀಟ್ ತರ್ತಾಳೆ. ಸ್ವೀಟು ಹಣ್ಣು ಎಲ್ಲ ತಂದಾಗ ಭಾಳ ಖುಷಿ ಆಯಿತು. ಇನ್ನೂ ನೆನೆಸ್ಕೊತೀನಿ ಸರ್, ನಿಮ್ಮಿಂದ ನನ್ನ ಜೀವನ ರೀಬಿಲ್ಟ್ ಆಯಿತು. ಇಲ್ಲರ ನಾನು ಏನು ಆಗ್ತಿದ್ನೋ ನನಗೂ ಗೊತ್ತಾಗ್ತಿರಲಿಲ್ಲ. ನಾನು ಯಾವತ್ತೂ ಅಂದ್ಕೊಳ್ತೀನಿ ಆ ಭಗವಂತನ ದಯೆ, ಅದು ಜಗನ್ನಾಥ್ ಭವನ್ ಮುಂದೆ ಆದಂಥ ಬ್ಲಾಸ್ಟು, ಆ ಜಗನ್ನಾಥನೇ ನನ್ನ ಹತ್ರ ಕಳಿಸಿ ಆಕೆ ಏನೋ ಒಂದು ಜೀವನದಲ್ಲಿ ಒಂದು ಒಳ್ಳೇದಾಗಬೇಕು ಅಂತ ಮಾಡಬೇಕು. ಮಾಡಿದ್ದಕ್ಕೆ ನನಗೆ ಅದು ಸಿಕ್ತಂಥ ಆನಂದ, ತೃಪ್ತಿ ಯಾವುದೂ ಇಲ್ಲ. ತನ್ನ ಮದುವೆನೂ ಆಗುತ್ತೆ ಆಕೆಗೆ. ಯಾರೊಬ್ಬರು ಬಂದು ಮದುವೆ ಕೂಡ ಮಾಡ್ಕೋತಾರೆ. ಬಿಕಾಸ್ ಗೌರ್ಮೆಂಟ್ ಜಾಬ್ ಇದೆ ಅಂಥೇಳಿ ತಮ್ಮ ಸಂಬಂಧಿಕರು ಯಾರೋ ಬಂದು ಮದುವೆ ಮಾಡ್ಕೋತಾರೆ. ಮದುವೆ ಆದವರು ಕೂಡ ಮೊದಲೇ ಕಾರ್ಡ್ ನಿಮಗೆ ಕೊಡಬೇಕು ಅಂತ ಹುಡ್ಕೊಂಬರ್ತಾಳೆ. ಇವೆರಡೂ ಇದೆಯಲ್ಲ, ಸ್ವೀಟೆಸ್ಟ್ ಮೂಮೆಂಟ್ಸ್ ಆಫ್ ಲೈಫ್. ಇನ್ನು ಎಷ್ಟೇ ಕೋಟಿ ಸಂಪಾದನೆ ಮಾಡ್ಬೋದು, ಆ ಸಿಗುವಂಥ ಆನಂದ ಇದೆಯಲ್ಲ, ಯು ಕ್ಯಾನ್ ಮ್ಯಾಚ್ ದಟ್. ಹಾಗಾಗಿ ಆಕೆ ಮೊದಲೇ ಸಂಬಳದಲ್ಲಿ ತಂದಂಥ ಹಣ್ಣು ಮತ್ತು ಸ್ವೀಟು ಅಥವಾ ತನ್ನ ಮೊದಲನೇ ಕಾರ್ಡನ್ನು ತಂದದ್ದು
ವಾಸ್ ವೆರಿ ಯುನೀಕ್ ಮೂಮೆಂಟ್ ಇನ್ ಮೈ ಲೈಫ್. ಅದೆಂದೂ ಕೂಡ ನಾನು ಮರಲಿಕ್ಕಾಗಲ್ಲ. ಬಟ್ ನನ್ನ ಬ್ಯಾಸ್ಕೆಟಲ್ಲಿ ಅನೇಕ ಲ್ಯಾಂಡ್ಮಾರ್ಕ್ ಕೇಸಸ್ಗಳಲ್ಲಿ ಲೀಶಾ ಇಸ್ ದ ಫಸ್ಟ್ ಕೇಸ್ ವಿಚ್ ಐ ಸ್ಟಿಲ್ ರಿಮೆಂಬರ್ ಆ್ಯಂಡ್ ಇಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕೇಸಸ್ ಆಲ್ಸೋ. ಓಕೆ, ಬಟ್ ಆ 3 ವರ್ಷ ನಿಮ್ಗೆ ಇದ್ದಿದ್ದ ಆ ಶ್ರದ್ಧೆ, ತಾಳ್ಮೆ, ಆ ಪರಿಶ್ರಮ, ಅದಕ್ಕೆಲ್ಲ ಒಂದು ಒಳ್ಳೆ ಪ್ರತಿಫಲನೆ ಸಿಕ್ಕಿದೆ ಅಂತ ಹೇಳ್ಬೋದು. ಖಂಡಿತ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇಟ್ ವಾಸ್ ರಿಯಲಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ. ನನ್ನ ಇಡೀ ಜೀವನದಲ್ಲಿ ಅನೇಕ ಘಟ್ಟಗಳಲ್ಲಿ ನಿರಾಸೆ, ಬೇಸರ, ಎಲ್ಲೂ ದಾರಿ ಕಾಣ್ತಿಲ್ಲ, ಏನು ಮಾಡೋದು, ನಾನೇ ಕೈಯಿಂದ ಕೊಟ್ಬಿಡೋಣ ಅಂತ ಒಂದು ಕಡೆ ಒಂದು ಥಾಟ್ ಪ್ರೊಸೆಸ್ಸು, ಇಲ್ಲ ಯಾವುದನ್ನೇ ಅನಾಥಾಶ್ರಮಗಳ ಕಡೆಯಿಂದ ರಿಕ್ವೆಸ್ಟ್ ಮಾಡಿಸಿ ಏನೋ ದುಡ್ಡು ಕೊಡ್ಸೋಣ ಪಾಪ, ಒಂದು ಏನು ಮಾಡೋದು, ತೊಗೊಂಡ್ಬಿಟ್ಟಿದ್ದೀವಿ, ಏನೋ ಒಂದು ರಿಲೀಫ್ ಕೊಡಿಸ್ಬೇಕು, ಆಮೇಲೆ ಬರೀ ಕೈಯಲ್ಲಿ ಕೊಟ್ಟರೆ ಚೆನ್ನಾಗಿರೋದಿಲ್ಲ. ಆದರೂ ಅದ್ರ ಮಧ್ಯದ್ದು ಕೂಡ ಶ್ರದ್ಧೆಯಿಂದ ಇಲ್ಲ, ಕಾನೂನಲ್ಲಿ ಏನೋ ಮಾಡೋಣ, ಇಲ್ಲೊಂದು ಅವಕಾಶ ಇದೆ ಅಂತ ಹೇಳಿ ಮಾಡಿದಾಗ ಸಿಕ್ಕಂಥ ಫಲ ಅದೆಂದೂ ಕೂಡ ನೀವು ಮ್ಯಾಚ್ ಮಾಡೋಕ್ಕಾಗಲ್ಲ. ಸರ್, ಇವಾಗ ಶಿಕ್ಷಣ ಕ್ಷೇತ್ರದ ಚುನಾವಣೆಗೆ ನಿಲ್ತಿದ್ದೀರಾ ಅಂತ ಕೇಳ್ಬಿಟ್ವಿ, ಅದು ನಿಜನಾ? ಮತ್ತೆ ನಿಜ ಆಗಿದ್ರೆ ಯಾಕೆ ಸರ್, ಯಾಕಾಗಲ್ಲ? ಈಗ ಶಿಕ್ಷಕರ ಕ್ಷೇತ್ರದ MLC ಚುನಾವಣೆಗೆ ನಾನು ನಿಲ್ತಾ ಇದ್ದೀನಿ. ಆಲ್ರೆಡಿ ಒಂದು 6-7 ಮಂತ್ಸಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅನೇಕ ಶಾಲೆಗಳಿಗೆ, ಕಾಲೇಜ್ಗಳಿಗೆ ವಿಸಿಟ್ ಮಾಡಿದ್ದೀನಿ, ಶಿಕ್ಷಕರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಮೇಡಮ್, ಶಿಕ್ಷಕರ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದೆ. ನಾನು ನಿಮ್ಗಾಗಲೇ ಹೇಳ್ದಂಗೆ ನನ್ನ ಜೀವನದಲ್ಲಿ ಒಂದು ಸಣ್ಣ ಶಿಕ್ಷಕನಾಗಿ ನಾನು ಶುರು ಮಾಡಿದೆ. ದೇರ್ ಆಫ್ಟರ್ ದೆನ್ ಐ ಬಿಕೇಮ್ ಎನ್ ಅಡ್ವೊಕೇಟ್. ಸೊ ಶಿಕ್ಷಕರ ಕ್ಷೇತ್ರದಲ್ಲಿ ಹಳೆಯ ಒಬ್ಬರು ಅಭ್ಯರ್ಥಿ ಇದ್ದರು, ಪುಟ್ಟಣ್ಣವರು ಅಭ್ಯರ್ಥಿ ಇದ್ದರು. ಅವ್ರು ಸುಮಾರು ಒಂದು 2-3 ಸಲ ಗೆದ್ಕೊಂಡ್ಬಂದಿದ್ರು. ಗೆದ್ದ ನಂತರ ಕೂಡ ಅವ್ರು ಏನು ಮಾಡ್ತಾರೆ, 6 ವರ್ಷ ಅವ್ರಿಗೆ ಸುದೀರ್ಘವಾದ ಟರ್ಮ್ ಇದ್ದರೆ 3 ವರ್ಷಕ್ಕೆ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಬಿಟ್ಟು ಈ ಗೋಸ್ ಬ್ಯಾಕ್ ಟು ಸಮ್ ಅದರ್ ಪಾರ್ಟಿ. ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ರಾಜೀನಾಮೆ ಕೊಟ್ಟು ಪಕ್ಷನ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ. ಸೊ ಇಲ್ಲಿ ನಮ್ಗೆ ಅಭ್ಯರ್ಥಿನೇ ಇಲ್ಲ. ಮತ್ತು 15 ವರ್ಷದಿಂದ ಒಬ್ಬ ಅಭ್ಯರ್ಥಿ ಗೆಲ್ತಾರೆ. ಶಿಕ್ಷಕರ ಜೀವನದಲ್ಲಿ ಎಲ್ಲೂ ಬದಲಾವಣೆ ಆಗಿಲ್ಲ. ನಮ್ಮ ಮನೇಲಿ ಎಷ್ಟೋ ಶಿಕ್ಷಕರಿದ್ದಾರೆ, ಈಗಲೂ ಕೂಡ ಅದೇ ಸಂಬಳ, ಅದೇ ಪರಿಸ್ಥಿತಿ, ಅದೇ ವ್ಯವಸ್ಥೆ. 6 ಗಂಟೆವರೆಗೂ ಸ್ಕೂಲು, ಅದಾದ ನಂತರ ಅವ್ರ ಜೀವನ. ಯಾರೂ ಸಹಕಾರ ಮಾಡೋದಿಲ್ಲ. ಎಲ್ಲ ಗೌರ್ಮೆಂಟ್ ಪಾಲಿಸೀಸ್ಗಳಿಗೆ, ಸೆನ್ಸಸ್ಗೆ, ಎಲೆಕ್ಷನ್ಗೆ ಎಲ್ಲರೂ ಶಿಕ್ಷಕರು ಬೇಕು, ಮಾಡೋದೆಲ್ಲ ಇವರೇ. ಬಟ್ ನಮ್ಮ ಜೀವನಕ್ಕೆ ಕಷ್ಟ ಆದಾಗ ಶಿಕ್ಷಕರಿಗೆ ಒಂದು ಲೋನ್ ಸಿಗೋದಿಲ್ಲ. ಲೋನು ನಮ್ಗೆ ಒಂದು ಸಣ್ಣ 2 ವೀಲರ್ ತಗೋಬೇಕು ಅಂದರೆ ಕಷ್ಟ, ನಮಗೆ ಒಂದು ಸಣ್ಣ ಮನೆ ಕಟ್ಟಬೇಕು ಅಂದರೆ ನಮಗೆ ಕಷ್ಟ ಆಗ್ತದೆ. ಹಾಗಾಗಿ ಶಿಕ್ಷಕರು ಭಾಳಷ್ಟು ನೊಂದಿದ್ದಾರೆ ಮತ್ತು ತುಳಿತಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಅವರು ಶಿಕ್ಷಕರಿಗೂ ಕೂಡ ಒಂದು ಲೀಡರ್ ಬರಬೇಕು. ಶಿಕ್ಷಕರ ಸಮಸ್ಯೆಗಳನ್ನ ಅಸೆಂಬ್ಲಿನಲ್ಲಿ ಧ್ವನಿ ಆಗಬೇಕು. ಅವ್ರಿಗೂ ಸರ್ಕಾರ ಒಂದು ಪಾಲಿಸಿಗಳನ್ನು ಮಾಡಬೇಕು. ಅವ್ರಿಗೂ ಒಂದು ಹೆಲ್ತ್ ಬೆನಿಫಿಟ್ ಬರಬೇಕು, ಅವ್ರಿಗೊಂದು ಇನ್ಶೂರೆನ್ಸ್ ಸ್ಕೀಮ್ ಬರಬೇಕು ಅಂತೇಳಿ ಒಳ್ಳೊಳ್ಳೆ ಆಲೋಚನೆ ಇಟ್ಕೊಂಡು ನಾನು ಶಿಕ್ಷಕರ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಅದರಲ್ಲಿ ಅವರು ನಾಯಕನಾಗಿ ನಾನು ಬರ್ತಾ ಇಲ್ಲ, ಅವ್ರ ಸ್ನೇಹಿತನಾಗಿ ಬರ್ತಾ ಇದ್ದೀನಿ. ನಾನು ಶಿಕ್ಷಕ, ಇದು ನಮ್ಮ ಫ್ಯಾಮಿಲಿ, ಎಲ್ಲರೂ ಸೇರಿ ಒಂದು ಹೋರಾಟ ಮಾಡೋಣ, ಎಲ್ಲರೂ ಸೇರಿ ನಮ್ಮ ಹಕ್ಕುಗಳಿಗೆ ನಾವೇ ಫೈಟ್ ಮಾಡೋಣ ಅಂತ ಹೇಳಿ ನಾನು ಶಿಕ್ಷಕರ ಕ್ಷೇತ್ರದಲ್ಲಿ ನಿಲ್ತಾ ಇದ್ದೀನಿ, ಚುನಾವಣೆ ನಿಲ್ತಾ ಇದ್ದೀನಿ. ಓಕೆ ಸರ್, ಇವಾಗ ನೀವೇ ಹೇಳಿದಾಗೆ ಒಂದಷ್ಟು ಸಮಸ್ಯೆಗಳು ಇನ್ನೂ ಸ್ಟಿಲ್ ಹಾಗೆ ಉಳ್ಕೊಂಡಿದೆ ಅಂತ ಹೇಳಿದ್ರಿ. ಹಾಗೆ ನಾವು ಅಬ್ಸರ್ವ್ ಕೂಡ ಮಾಡ್ತಿದೀವಿ. ನಾವು ಓದ್ತಿದ್ದಾಗ ಪಾಪ ಅವ್ರ ಪರಿಸ್ಥಿತಿ ಯಾವ ತರ ಇತ್ತೋ ಈಗ ಅದಕ್ಕಿಂತ ಚಿಂತಾಜನಕವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದಷ್ಟು ಬೇರೆ ಬೇರೆ ರೀತಿ ಚೇಂಜಸ್ ಆಗಿರ್ಬೋದು, ಮಾರ್ಪಾಡುಗಳು, ಹಾಗೆ ಇಲ್ಲ ಎಲೆಕ್ಷನ್ ಡ್ಯೂಟಿಗಳಾಗಿರ್ಬೋದು. ನೀವು ಗುರುತಿಸಿರುವಂತಹ ಒಂದಷ್ಟು ಸಮಸ್ಯೆಗಳು ಯಾವುದು ಸರ್? ಒಂದು ಶಿಕ್ಷಕರ ಮನೆಯಲ್ಲಿ ಏನಾದರೂ ಒಂದು ಪಕ್ಷ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ರೆ, ಅವ್ರ ಸೀನಿಯರ್ಸ್ಗೋ ಅಥವಾ ಅವ್ರ ತಂದೆ ತಾಯಿಗೋ ಮಕ್ಕಳಿಗಾದರೆ ಅವ್ರಿಗೆ ಒಂದು ಹೆಲ್ತ್ ಕಾರ್ಡ್ ಬೆನಿಫಿಟ್ ಇಲ್ಲ ಪಾಪ. ಈ ಯಶಸ್ವಿನಿ ಸ್ಕೀಮ್ ಇರ್ಬೋದು, ರೈತರಿಗೊಂದು ಸ್ಕೀಮ್ ಇದೆ, ಈ ವಕೀಲರಿಗಿದೆ, ಡಾಕ್ಟರ್ಸ್ಗೆಲ್ಲ ಇದೆ, ಶಿಕ್ಷಕರಿಗೇನೂ ಇಲ್ಲ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಅವ್ರ ಹತ್ರ ಇಲ್ಲ. ನಮಗೆ ನ್ಯಾಷನಲ್ ಪಾಲಿಸೀಸ್ ಇದೆ ಶಿಕ್ಷಕರಿಗೋಸ್ಕರ. ಸ್ಟೇಟ್ ಗೌರ್ಮೆಂಟ್, ನ್ಯಾಷನಲ್ ಗೌರ್ಮೆಂಟಲ್ಲಿ ಪಾಲಿಸೀಸ್ ಇದೆ. ಶಿಕ್ಷಕರ ಮನೆಯಲ್ಲಿ ಯಾರು ಸೀರಿಯಸ್ ಇದ್ದರೆ ಅವ್ರಿಗೆ ಸಬ್ಸಿಡೈಸ್ ಟ್ರೀಟ್ಮೆಂಟ್ನ ಬೆಸ್ಟ್ ಹಾಸ್ಪಿಟಲ್ ಕೊಡಿಸ್ಬೋದು. ಅದು ಕೂಡ ನಮ್ಗೆ ಬೆನಿಫಿಟ್ ಎಲ್ಲೂ ಸಿಗ್ತಾ ಇಲ್ಲ. ಮತ್ತು ಶಿಕ್ಷಕರಿಗೆ ಒಂದು ಲೋನ್ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಮ ಸ್ಯಾಲ್ರಿನೇ ಕಮ್ಮಿ, ಲೋನ್ ಎಲ್ಲಿ ಸಿಗುತ್ತೆ ನಮಗೆ? ಲೋನ್ ಸಿಗಬೇಕು ಅಂತ ಪ್ರೈವೇಟ್ ಬ್ಯಾಂಕ್ ಹೋದರೆ ಒಂದು 25 ಪೇಜ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಅದು ಹೋದಷ್ಟರಲ್ಲಿ ನಾನು ಲೋನೇ ಬೇಡಪ್ಪ ಅಂತ ವಾಪಸ್ ಬಂದುಬಿಡ್ತಾನೆ. ಹಾಗಾಗಿ ಆ ಟೆಕ್ನಿಕಲ್ ಇಶ್ಯೂಸ್ ಜಾಸ್ತಿ ಇದೆ. ಶಿಕ್ಷಕರಿಗೋಸ್ಕರ ಒಂದು ಬ್ಯಾಂಕ್ ಆಗಬೇಕು. ಮತ್ತು ಶಿಕ್ಷಕರಿಗೆ ಹೆಲ್ತ್ ಜೊತೆ ಸ್ಯಾಲ್ರಿ ತಾರತಮ್ಯ. ಪ್ರೈವೇಟ್ ಶಿಕ್ಷಕರಿಗೆ 8,000 9,000 ಕೊಡ್ತಾರೆ ಮೇಡಮ್, 10,000 12,000. ಭಾಳ ಬೇಸರ ಆಗುತ್ತೆ ನೋಡಿ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಯುನೀಕ್ ಕಾನ್ಸೆಪ್ಟ್ನ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಪ್ರಕರಣಗಳಲ್ಲಿ ಹೇಳ್ತಾರೆ. ಅವರು ಕೂಡ ನ್ಯಾಯಯುತವಾಗಿ ಅವ್ರು ಏನು 8 ಅವರ್ 9 ಅವರ್ ಕೆಲಸ ಮಾಡ್ತಾರೋ ನ್ಯಾಯಯುತವಾಗಿ ಅವ್ರಿಗೆ ಸ್ಯಾಲ್ರಿ ಸಿಗಬೇಕು. ಆ ಸ್ಯಾಲ್ರಿಗೋಸ್ಕರ ನಾವು ಫೈಟ್ ಮಾಡಬೇಕು. ಮತ್ತು ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ, ಪೆನ್ಷನ್ ಸಿಗೋದಿಲ್ಲ, ರಿಟೈರ್ಮೆಂಟ್ ಆದರೂ ಕೂಡ ಸರಿಯಾದಂಥ ಪೆನ್ಷನ್ಸ್ ಇಲ್ಲ. ಏನು ಮಾಡಬೇಕು? ಇಡೀ ವಯಸ್ಸಾದ ನಂತರ ಇಡೀ ಜೀವನದಲ್ಲಿ ಒಬ್ಬ ಶ್ರೇಷ್ಠವಾದಂಥ ಪ್ರಧಾನಮಂತ್ರಿ ಆಗ್ಬೋದು, ಶ್ರೇಷ್ಠವಾದಂಥ ವಿಜ್ಞಾನಿ ಆಗ್ಬೋದು, ಆತ ಕೂಡ ಒಬ್ಬ ಶಿಕ್ಷಕನಿಂದ ಶಿಕ್ಷಣಕ್ಕೆ ತೊಗೊಂಡ್ಬಂದಿರ್ತಾರೆ. ಸೊ ಅವರೆಲ್ಲ ಫೌಂಡೇಶನ್. ಈ ಫೌಂಡೇಶನ್ನೇ ನಾವು ಮರ್ತುಬಿಟ್ಟು ಬರೀ ಬಿಲ್ಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಹೇಗೆ? ಹಾಗಾಗಿ ನಾನು ಫೌಂಡೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಶಿಕ್ಷಕರ ಜೀವನದಲ್ಲಿ ಬದಲಾವಣೆ ಆಗಬೇಕು. ಶಿಕ್ಷಕರಿಗೆಲ್ಲ ಸಮಸ್ಯೆ ಇರುವಂಥದ್ದು ಪೆನ್ಷನ್ ಇಶ್ಯೂ ಆಗ್ಬೋದು, ಸ್ಯಾಲ್ರಿನಲ್ಲಿರುವಂಥ ವೇಜ್ ಡಿಫ್ರೆನ್ಸ್ಗಳಿರ್ಬೋದು, ಹೆಲ್ತ್ ಬೆನಿಫಿಟ್ ಇರ್ಬೋದು, ಸ್ಕಾಲರ್ಶಿಪ್ಸ್. ಶಿಕ್ಷಕರ ಮಕ್ಕಳಲ್ಲಿ ಪ್ರತಿಭಾನ್ವಿತರಾಗಿರ್ತಾರೆ, ಎಷ್ಟು ಬ್ರಿಲಿಯಂಟ್ಸ್ ಇರ್ತಾರೆ ಶಿಕ್ಷಕರ ಮಕ್ಕಳು. ಅವರು ಉನ್ನತವಾದಂಥ ವ್ಯಾಸಂಗ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಲ್ಲಿ ಪಾಲಿಸೀಸ್ ಇದೆ, ಸ್ಕಾಲರ್ಶಿಪ್ಸ್ಗಳನ್ನು ಕೊಡ್ತಾರೆ. ಎಲ್ಲಿ ಸಿಗ್ತಾ ಇದೆ? ಅಲ್ಲಿ ಶಕ್ತಿ ಇದೆ. ಅದನ್ನು ಕೂಡ ನಮ್ಮ ಶಿಕ್ಷಕರ ಮಕ್ಕಳು ಕೊಡಿಸ್ಬೇಕು. ಆವಾಗ ಏನಾಗುತ್ತೆ? ಅವ್ರಿಗೂ ಒಂದು ತೃಪ್ತಿ ಇರುತ್ತೆ, ನಾವು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ನಮ್ಮ ಮಕ್ಕಳಿಗೆ, ನಮ್ಮ ಪರಿವಾರಕ್ಕೂ ಕೂಡ ಏನೂ ಆಗ್ತದೆ. ಇವೆಲ್ಲವನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ತೊಗೋಬೇಕು ಅಂದರೆ ನಿಮ್ಗೆ ಒಳ್ಳೆ ನಾಲೆಜ್ ಇರೋವಂಥವ್ನು, ನಿಮ್ಮ ಪರ ಗೊತ್ತಿರೋವಂಥವ್ನು, ನಿಮ್ಮ ಫ್ಯಾಮಿಲಿಗೆ ಸೇರಿದಂಥ ಒಬ್ಬ ಶಿಕ್ಷಕ ಬೇಕಲ್ವಾ? ಹಾಗಾಗಿ ಆ ಕ್ವಾಲಿಟಿ ನನ್ನಲ್ಲಿ ಇದೆ ಅಂತ ಹೇಳಿ ನಾನು ಶಿಕ್ಷಕರ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ.